First question, when the number this is digits are arranged in the descending order. Descending ಅಂದ್ರೆ ಇಳಿಕೆ ಕ್ರಮದಾಗ ಬರೆದ್ರೆ ಏನಾಗುತ್ತೆ ಫಸ್ಟ್ 9 8 7 6 5 4 3 2 1 ಬರೆದಾಗ what will be the result of adding third digit from the right in the third digit ಯಾವುದು 3 and the fourth digit from the left hand left hand in the fourth digit ಯಾವುದು 1 2 3 ಇದು fourth digit ಯಾವುದು 6 ಇವೆರಡು ಆ್ಯಡ್ ಮಾಡಿದಾಗ ಏನು ಬರ್ತದೆ ರಿಸಲ್ಟ್ ದಟ್ ಇಸ್ 9 ಆನ್ಸರ್ ಇಸ್ 9 ನೆಕ್ಸ್ಟ್ ಈ ಥರ ಏನಾರ ಕ್ವಶನ್ಸ್ ಬಂತು ಅಂತಂದ್ರೆ ನೆನಪು ಮಾಡ್ಕೊರಿ ಇದು ಎಲ್ಲ ಓದೋದು ನೆಸೆಸರಿ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಏನು ಕೇಳೋದು ಸೀರೀಸ್ ಅಂತಂದ್ರೆ ಇವೆರಡು ಪೇರು ನೆಕ್ಸ್ಟ್ ಅಪ್ಕಮಿಂಗ್ ಪೇರು ಇವ್ರ ನಡುವೆ ರಿಲೇಷನ್ ಏನಂದ್ರೆ ಇವ್ರ ನಡುವೆ ರಿಲೇಷನ್ ಇರೋದು ಅದೇ ಥರ ರಿಲೇಷನ್ ಇದ್ರೊಳಗೆ ಇರಬೇಕು ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಜೆ ಹೆಂಗೆ ಬರ್ತದೆ ಜಿ ಆಗಿಂದ ಏನು ಬರ್ತದೆ ಜೆಗೆ ಮತ್ತು ಜಿಗೆ ಏನು ಕಂಪೇರ್ ಅದ ಜಿ ಆಗಿಂದ ಹೆಚ್ ಆಮೇಲೆ ಐ ಅಲ್ಫಾಬೆಟಿಕಲ್ ನೋಡ್ರಿ ಎಫ್ ಜಿ ಹೆಚ್ ಐ ಆಗಿಂದ ಜೆ ಇಲ್ಲಿ ಹೂವಾಗಿಂದ ಪಿ ಕ್ಯೂ ಆಮೇಲೆ ಆರ್ ಬಂತು ಇಲ್ಲೇನದ ಇಲ್ಲೇನೋ ಒಂದು ಬರ್ತದೆ ಇದ್ರೊಳಗೆ ಯಾವುದಾಗಿದ್ದು ಪಿ ಬರ್ತದೆ ಹೇಳ್ರಿ ಎಮ್ ಆಗಿದ್ದು ಪಿ ಬರ್ತದೆ ಫಾರ್ ಎಕ್ಸಾಂಪಲ್ ಎಮ್ ಆಗಿಂದ ಎನ್ ಓ ಆಗಿದ್ದು ಪಿ ಬಂತು ಸೊ ಎಮ್ ಬಂತು ನೆಕ್ಸ್ಟ್ ಡಿ ಚೆಕ್ ಮಾಡ್ಕೊಬೇಡ್ರಿ ಯಾಕಂದ್ರೆ ಇರುವ ಎರಡು ಎಮ್ ಅವು ಎರಡು ಡಿ ಅವು ಸೆಕೆಂಡ್ ಟರ್ಮ್ ಚೆಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು ಥರ್ಡ್ ಟರ್ಮಿಗೆ ಹೋಗೋದು ಬಿ ಆಗಿದೆ ಸಿ ಡಿ ಆಗಿದ್ದು ಇ ಬಂತು ನೆಕ್ಸ್ಟ್ ವಿ ಆಗಿಂದ ಡಬ್ಲ್ಯೂ ಎಕ್ಸ್ ಆಗಿಂದ ವೈ ಬಂತು ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಐ ಮತ್ತು ಓ ಆಗಿಂದ ಏನದ ನೋಡ್ರಿ ಪಿ ಕ್ಯೂ ಆಗಿದ್ದು ಆರ್ ಬರ್ಬೇಕು ಬಟ್ ಆರ್ ಇಲ್ಲ ಎಲ್ಲದ ಅಂದ್ರೆ ಐ ಆಗಿಂದ ಏನು ಬರ್ತದೆ ಜೆ ಕೆ ಐ ಆಗಿಂದ ಐ ಜೆ ಕೆ ಆಗಿಂದ ಏನು ಬರ್ತದೆ ಎಲ್ಲ ಬಂತು ಸೊ ಎಮ್ ಡಿ ಐ ಇಲ್ಲಿ ಬರ್ಬೇಕಾಗಿತ್ತು ಟರ್ಮ್ ಏನು ಎಮ್ ಡಿ ಐ ದಿಸ್ ಇಸ್ ಸೀರೀಸ್ ಸೊ ಆನ್ಸರ್ ಇಸ್ 3 ನೆಕ್ಸ್ಟ್ ಏನೋ ಲೆಟರ್ಸ್ ಕೊಟ್ಟಾರೆ ಇಲ್ಲಿ ವಿಚ್ ಈಸ್ ದಿ ಸಿಕ್ಸ್ತ್ ಟರ್ಮ್ ಆರನೇ ಟರ್ಮ್ ಯಾವುದು ಟು ದಿ ರೈಟ್ ಆಫ್ ಆರನೇ ಟರ್ಮ್ ಯಾಕಡೆ ಅಂದ್ರೆ ರೈಟ್ ಸೈಡಿಗೆ ಸಿಕ್ಸ್ತ್ ಟರ್ಮ್ ಎದ್ರದ್ದು ರೈಟ್ ಸೈಡು ಅಂದ್ರೆ 15th ಫ್ರಮ್ ದಿ ರೈಟ್ ಹ್ಯಾಂಡ್ ಯಾವ್ದು ಇದ್ರೊಳಗೆ ಇದು ಲೆಫ್ಟ್ ಹ್ಯಾಂಡು ಇದು ರೈಟ್ ಹ್ಯಾಂಡಿಂದ 15th ಟರ್ಮ್ ಯಾವ್ದು ನೋಡ್ರಿ 1 2 3 4 5 6 7 8 9 10 11 12 13 14 15 3 is the 15th term from the right hand ಈ ಕಡೆಯಿಂದ ಲೆಫ್ಟ್ ಸೈಡ್ ರೈಟ್ ಸೈಡಿಂದ ನೋಡ್ಬೇಕು ಅಂದ್ರೆ ಇದು 15ನೇ ಟರ್ಮ್ ಅದ ಈ ಟರ್ಮಿಂದು ರೈಟ್ ಸೈಡ್ ಈ ಟರ್ಮಿಂದು ರೈಟ್ ಸೈಡ್ ಅಂದ್ರೆ ಅದು ಈ ಸೈಡ್ ಒಳಗೆ ಸಿಕ್ಸ್ತ್ ಟರ್ಮ್ ಯಾವ್ದು 1 2 3 4 5 6 n is the sixth term n is the sixth term of this which is 15th from the right hand is the 15th term so answer is n ಒಂದ್ಸಲ ಕ್ವಶನ್ ಕರೆಕ್ಟ್ ಲೈನ್ ಟು ಲೈನ್ ಓದ್ರು ಕನ್ಫ್ಯೂಸ್ ಮಾಡ್ಕೊಂಡು ನೀವು ಈ ಸೈಡ್ ಹೋದ್ರಿ ಅಂತಂದ್ರೆ ಆನ್ಸರ್ ಪಿ ಹಾಕ್ತಾರೆ ನೀವು ರೈಟ್ ಹ್ಯಾಂಡ್ ಅದನ್ನ ರೈಟ್ ಅಂದ್ರೆ ಈ ಸೈಡ್ ಪಿ ಮೇಲೆ ಹಾಕ್ಬಾರ್ದು ನೀವು ನೆಕ್ಸ್ಟ್ ಫ್ರಮ್ ದಿ ಗಿವನ್ ಆಪ್ಷನ್ ಫೈಂಡ್ ದಿ ವರ್ಡ್ ವಿಚ್ ಕೆನಾಟ್ ಬಿ ಅಂದ್ರೆ ಮಾಡಕ್ಕೆ ಬರೋದಿಲ್ಲ ಈಸ್ ಫಾರ್ಮ್ ಯೂಸಿಂಗ್ ದಿ ಲೆಟರ್ಸ್ ಆಫ್ ದಿ ಗಿವನ್ ವರ್ಡ್ ಇಲ್ಲಿ ಇಂಟೆಲಿಜೆನ್ಸ್ ಅಂತ ಒಂದು ವರ್ಡ್ ಕೊಟ್ಟಾನೆ ಇದ್ರೊಳಗಿದ್ದ ಅಕ್ಷರಗಳನ್ನು ತಗೊಂಡು ಯಾವುದು ಇದ್ರೊಳಗಿನ ವರ್ಡ್ ಮಾಡಕ್ಕೆ ಬರುವುದಿಲ್ಲ ಅಂತ ಕೇಳಿ ಕೆನಾಟ್ ಬಿ ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ತಗೊಂಡು ಕ್ಯಾನ್ಸಲ್ ಮಾಡಕ್ಕೆ ಬರುತ್ತೆ ನೋಡಿ ಫಸ್ಟ್ ಸಿ ಇದ್ರೊಳಗೆ ಸಿ ಅದ ಹಾಂ ಸಿ ಬಂದೆ ನೆಕ್ಸ್ಟ್ ಎ ಅದ ಏನಿದ್ರೆ ಇಲ್ಲೇ ಇಲ್ಲ ಸೊ ಎ ಇಲ್ಲೇ ಇಲ್ಲ ಸೊ ಎ ಇಲ್ಲ ಅಂತಂದ್ರೆ ನನಗೆ ಕ್ಯಾನ್ಸಲ್ ಅನ್ನೋ ವರ್ಡ್ ಮಾಡಕ್ಕೆ ಬರುವುದಿಲ್ಲ ವರ್ಡ್ ಸೊ ಆಪ್ಷನ್ ಫಸ್ಟ್ ಈಸ್ ಕರೆಕ್ಟ್ ಕೆನಾಟ್ ಬಿ ನಾನು ಸೊ ನೆಕ್ಸ್ಟ್ ಆಪ್ಷನ್ಸ್ಗಳು ನೋಡೋಕೆ ಬರ್ತದೆ ವೇಸ್ಟ್ ಆಫ್ ಟೈಮ್ ಇರೋದೇ ಒಂದೇ ಆಪ್ಷನ್ ಎ ಇಲ್ಲೇ ಇಲ್ಲ ಇದ್ರೊಳಗೆ ಎ ಇಲ್ಲ ಅಂತ ಕ್ಯಾನ್ಸಲ್ ಮಾಡಕ್ಕೆ ಬರುವುದಿಲ್ಲ ಸೊ ಕೆನಾಟ್ ಬಿ ಫಾರ್ಮ್ ಅಂದ್ರೆ ಇದೇ ಆನ್ಸರ್ ನೆಕ್ಸ್ಟ್ ಸೀರೀಸ್ ಕ್ವಶನ್ ಮಾರ್ಕ್ ಇಲ್ಲಿನದ ಕ್ವಶನ್ ಮಾರ್ಕ್ ಏನದ ಆ ಪಾಯಿಂಟ್ ಫೈಂಡ್ ಮಾಡಕ್ಕೆ ಇಲ್ಲಿ ನೋಡ್ರಿ 1 2 5 26 677 ನೆಕ್ಸ್ಟ್ ಏನದ ಇಲ್ಲಿ ಕ್ವಶನ್ ಮಾರ್ಕ್ ಸೊ ರಿಲೇಷನ್ ನೋಡಿದ್ರ ಒನ್ ಆ್ಯಡ್ ಮಾಡಿದ್ರೆ 2 ಬಂತ ಕರೆಕ್ಟ್ 2 ಆ್ಯಡ್ ಮಾಡಿದ್ರೆ 4 ಬರ್ತೇನೆ ರೀ ಇಲ್ಲ ಬಟ್ 5 ಅದ ಇಲ್ಲಿ ಸೊ ಸೀರೀಸ್ ಕಂಟಿನ್ಯೂ ಆಗಲ್ಲ ಬೇರೆ ಥರ ಥಿಂಕ್ ಮಾಡಿ ಏನು ಮಾಡಿರಿ ಈಗ ಒನ್ ಸ್ಕ್ವೇರ್ ಒನ್ನಿಗೆ ಸ್ಕ್ವೇರ್ ಮಾಡಿರಿ ಪ್ಲಸ್ 1 ಮಾಡಿರಿ 2 ಬಂತು 2 ಸ್ಕ್ವೇರ್ ಮಾಡಿರಿ ಪ್ಲಸ್ 1 ಬಂತು 5 ಬಂತು ನೆಕ್ಸ್ಟ್ 5 ಸ್ಕ್ವೇರ್ ಮಾಡಿರಿ ಪ್ಲಸ್ 1 ಮಾಡಿರಿ 26 ಬರ್ಬೋದು 26 ಸ್ಕ್ವೇರಿಗೆ ಮಾಡಿರಿ ಪ್ಲಸ್ 1 ಮಾಡಿರಿ ಇದು ಬರ್ತದೆ ಕರೆಕ್ಟಾ ಈಗ ನೆಕ್ಸ್ಟ್ ಇದ್ರದ್ದು ಏನು ಮಾಡ್ಬೇಕು ಇಲ್ಲಿ 677 ಸ್ಕ್ವೇರ್ ಪ್ಲಸ್ 1 ಮಾಡಿರಿ 677 ಸ್ಕ್ವೇರ್ ಅಂದ್ರೆ ಏನು ಮಾಡಿರಿ 670 ಸ್ಕ್ವೇರ್ ಅನ್ನು
ಇಂಟು 677 ಪೂರ ಮಾಡ್ಕೊತ ಹೋಗ್ಬೇಡ್ರಿ ಆನ್ಸರ್ ಇಲ್ಲಿ ನೋಡ್ರಿ ಲಾಸ್ಟ್ ಡಿಜಿಟ್ ಅಷ್ಟೇ ಮಾಡ್ರಿ 7 ಇಂಟು 7 7 7 ಜೆ 49 9 ಬಂತು ಲಾಸ್ಟ್ ಡಿಜಿಟ್ 9 ಇರ್ತದೆ 9 ಪ್ಲಸ್ 1 10 ಲಾಸ್ಟ್ 9 ಪ್ಲಸ್ 1 10 ಜೀರೋ ಯಾವ್ದು ಲಾಸ್ಟಿಗೆ ಜೀರೋ ಇಲ್ಲ ನೋಡಿ ಸೊ ಆಪ್ಷನ್ 1 ಇಸ್ ಕರೆಕ್ಟ್ ಸುಮ್ಮನೆ ಅಷ್ಟು ಪೂರ ಮಾಡ್ಕೋತ ಕೊಡೋದು ನೆಸಸರಿ ಇರಲ್ಲ ನಮ್ಗೆ ಆನ್ಸರ್ ಕರೆಕ್ಟ್ ಇದ್ರೆ ಸಾಕು 7 7 ಜೆ 49 ಲಾಸ್ಟ್ ಡಿಜಿಟ್ 9 ಇರ್ತದೆ ಪ್ಲಸ್ 1 9 ಪ್ಲಸ್ 1 ಜೀರೋ 10 ಇದು ಬರ್ತದೆ ಬೇಕಾದ್ರೆ ಮಾಡಿ ನೋಡ್ರಿ ನೆಕ್ಸ್ಟ್ ಕ್ವಶನ್ the ratio of the effectiveness of the two workers ಇಬ್ಬರು ಅದರ ವರ್ಕರ್ಸ್ ಒಬ್ಬ ಪಿ ಇನ್ನೊಬ್ಬ ಕ್ಯೂ ಇವ್ರ ಎಫೆಕ್ಟಿವ್ನೆಸ್ ವರ್ಕ್ ಏನದ ಅಂತಂದ್ರೆ ಇನ್ ದ ರೇಷಿಯೋ ಆಫ್ 5:2 5:2 ಇವ್ರು ಪಿ ಅನ್ನೋ ವರ್ಕರು ಮತ್ತು ಕ್ಯೂ ಅನ್ನೋ ವರ್ಕರ್ ಏನು ಎಫೆಕ್ಟಿವ್ನೆಸ್ ಅಂತಂದ್ರೆ 5:2 ಅದ ಕ್ಯಾನ್ ಕಂಪ್ಲೀಟ್ ಎ ಪ್ರಾಜೆಕ್ಟ್ ಇನ್ 12 ಡೇಸ್ ಏನದ ಸಾರಿ ಇಫ್ ಪಿ ಕ್ಯಾನ್ ಕಂಪ್ಲೀಟ್ ಎ ಪ್ರಾಜೆಕ್ಟ್ ಇನ್ 12 ಡೇಸ್ ಅಂದ್ರೆ ಒಂದು ಪ್ರಾಜೆಕ್ಟಿಗೆ ಪಿ ಅನ್ನೋ ಮನುಷ್ಯ ವರ್ಕರು ಎಷ್ಟು ದಿನದಾಗ ಕೆಲಸ ಮಾಡ್ತಾನೆ ಅಂದ್ರೆ 12 ದಿನದಾಗ ಕಂಪ್ಲೀಟ್ ಮಾಡ್ತಾನೆ 12 ದಿನದಾಗ ಕಂಪ್ಲೀಟ್ ಮಾಡ್ತಾನೆ ಹೌ ಮೆನಿ ಡೇಸ್ ವಿಲ್ ಕ್ಯೂ ಟೇಕ್ ಟು ಕಂಪ್ಲೀಟ್ ದಿ ಸೇಮ್ ಪ್ರಾಜೆಕ್ಟ್ ಸೇಮ್ ಅದೇ ಪ್ರಾಜೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಇವ 12 ದಿನದಾಗ ಒಂದು ಕೆಲಸ ಮುಗಿಸ್ತಾನೆ ಫಾರ್ ಎಕ್ಸಾಂಪಲ್ 5:1 ಅಂದ್ರೆ ಇವ ವರ್ಕರ್ ಒಂದು ದಿನದಾಗ 5 ತಾಸು ಕೆಲಸ ಮಾಡ್ತಾನೆ ಎಕ್ಸಾಂಪಲ್ ಇವ 5 ತಾಸು ಕೆಲಸ ಮಾಡ್ತಾನೆ ಒಂದು ದಿನದಾಗ 2 ತಾಸು ಅಷ್ಟೇ ಕೆಲಸ ಮಾಡ್ತಾನೆ ಇವ ದಿನಕ್ಕೆ 5 ತಾಸು ಕೆಲಸ ಮಾಡ್ತಾನೆ ಅಂದ್ರೆ 12 ದಿವಸದಾಗ ಎಷ್ಟು ತಾಸು ಕೆಲಸ ಮಾಡ್ತಾನೆ 60 ತಾಸು 60 ತಾಸು ಕೆಲಸ ಮಾಡಿ ಏನು ಮಾಡ್ತಾನೆ ಅವ ಒಂದು ಕೆಲಸ ಕಂಪ್ಲೀಟ್ ಮಾಡ್ತಾನೆ ಇಷ್ಟೇ ಇದೇ ಒಂದು ಕೆಲಸ ಇವ 60 ತಾಸು ಮಾಡಿದಲ್ಲ ಇವ ಎಷ್ಟು ತಾಸು ತಗೋತಾನೆ ಇವ ದಿನಕ್ಕೆ 2 ತಾಸು ತಗೋತಾನೆ ಅಂದ್ರೆ ಎಷ್ಟು ಮಾಡ್ತಾನವ 60/2 ಅಂದ್ರೆ 30 ಡೇಸ್ ದಿನಕ್ಕೆ 2 ತಾಸು ಮಾಡಿ 30 ದಿನ ಮಾಡ್ತಾನವ ಮಾಡಿ ಆ ಕೆಲಸ ಕಂಪ್ಲೀಟ್ ಮಾಡ್ತಾನೆ ಒಂದು ಕೆಲಸ ಸೊ 30 ಡೇಸ್ ಅನ್ನೋದು ಎಲ್ಲೋ ಆಪ್ಷನ್ ಕರೆಕ್ಟಾ ನೆಕ್ಸ್ಟ್ ಈ ಸರ್ಕ್ಯುಲರ್ ಪಾರ್ಕ್ ಒಂದು ಪಾರ್ಕ್ ಅದ ಸರ್ಕ್ಯುಲರ್ ಪಾರ್ಕ್ ಹ್ಯಾವಿಂಗ್ ರೇಡಿಯಸ್ ಎಷ್ಟು ಅದ ಅದರದು 14 ಮೀಟರ್ ಅದ ಇಲ್ಲಿಂದ ಇಲ್ಲಿ ತನಕ 14 ಮೀಟರ್ ಅದ 14 ಮೀಟರ್ ಅದ if a 1.5 meter wide path is built around it what will be the approximate area of the ಪಾತಿನ ಏರಿಯಾ ಕೇಳಿದ್ರೆ ಈಗ ಗಾರ್ಡನ್ ಅದ ಅಂದ್ರೆ ಗಾರ್ಡನ್ ಸುತ್ತ ರೋಡ್ ಮಾಡತ್ತಾರ ಸುತ್ತ ಅಂದ್ರೆ ಹಿಂಗಿರ್ತದ ರೋಡ್ ಈ ರೋಡಿಂದು ವಿಡ್ತ್ ಎಷ್ಟದ ಅಂತಂದ್ರೆ 1.5 ಈ ರೋಡಿನ ವಿಡ್ತ್ ಇಲ್ಲಿ ನೋಡಿ ಇದು ರೋಡ್ ಇದ್ರ ರೋಡಿನ ವಿಡ್ತ್ ಎಷ್ಟದ ಅಂದ್ರೆ 1.5 ಈಗ ಇದರದ್ದು ಆ ರೋಡಿನ ಏರಿಯಾ ಕೇಳ ಒಳಗ ಏನದ ಗಾರ್ಡನ್ ಅದ ಸುತ್ತ ರೋಡ್ ಅದ ಆ ರೋಡಿನ ವಿಡ್ತ್ 1.5 ಅದ ಆ ರೋಡಿನ ಏರಿಯಾ ಎಷ್ಟದ ಅಪ್ರಾಕ್ಸಿಮೇಟ್ ಪ್ಲಾನ್ ನೋಡಿ ಅಪ್ರಾಕ್ಸಿಮೇಟ್ ನೀವು ಟೆಕ್ನಿಕಲಿ ಮಾಡ್ತೀವಿ ಅಂತಂದ್ರೆ ಏನು ಮಾಡ್ರಿ ಏರಿಯಾ ಅಂದ್ರೆ ದೊಡ್ಡ ಸರ್ಕಲ್ ಏರಿಯಾ ಫೈಂಡ್ ಮಾಡ್ರಿ ಅಥವಾ ಸಣ್ಣ ಸರ್ಕಲ್ ಏರಿಯಾ ಮೈನಸ್ ಮಾಡಿಬಿಟ್ರಿ ಇದ್ರ ಏರಿಯಾ ಸಿಗ್ತದೆ ನಿಮಗೆ ಫಾರ್ ಎಕ್ಸಾಂಪಲ್ ದೊಡ್ಡ ಸರ್ಕಲ್ ಹೊರಗಿನ ಸರ್ಕಲ್ ಅಂದ್ರೆ ಏರಿಯಾ ಅಂದ್ರೆ πr² ಪೈ ವಾಟ್ ಈಸ್ ಆರ್ ಹೊರಗಿನ ಸರ್ಕಲಿಂದ ಆರ್ ಇದ್ರ ಇಲ್ಲಿಂದ ಇಲ್ಲಿ ತನಕ 14 ಪ್ಲಸ್ ಇದು ಎಷ್ಟು 1.5 ಅಂದರೆ ಇಂಟು 15.5 ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಇದು ಹೊರಗಿನ ಸರ್ಕಲ್ ಏರಿಯಾ ಮೈನಸ್ ನೆಕ್ಸ್ಟ್ ಒಳಗಿನ ಸರ್ಕಲ್ ಏನಂದ್ರೆ 5 ಇಂಟು 14 ಸ್ಕ್ವೇರ್ ಇದ್ರೊಳಗೆ ಇದನ್ನು ಮೈನಸ್ ಮಾಡಿಬಿಟ್ರೆ ನಿಮಗೆ ಯಾವ ಸಿಗ್ತದೆ ನಿಮಗೆ ಅಂತಂದ್ರೆ ಇದು ಸಿಗ್ತದೆ ಇದು ಏರಿಯಾ ಸಿಗ್ತದೆ ಪಾತಿನ ಏರಿಯಾ ಸುತ್ತ ಇರ್ತಲ್ಲ ರೋಡಿನ ಸೊ ಈಗ ನಾವೇನು ಮಾಡೋದಂದ್ರೆ ನಿಮಗೆ ಪಾತಿನ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದಲ್ಲ ಸೊ 15 ಇಂಟು 15.5 ಇಂಟು 12 ಎಷ್ಟಾಯ್ತು ರೀ ಇಂಟು 15.5 ಇಂಟು 15.5 ಸಾರಿ 15.5 ಸ್ಕ್ವೇರ್ ಅಲ್ಲ ಓಕೆ 15.5 ಇಂಟು 15.5 ಮೈನಸ್ 14 ಇಂಟು 14 ಎಷ್ಟಾಗುತ್ತೆ 15.5 ಇಂಟು 15.5 ನಿಮ್ಗಲ್ಲಿ ಕ್ಯಾಲ್ಕುಲೇಟರ್ ಇರ್ತದೆ ಮೈನಸ್ ಇವೆರಡು ಇಂಟು ಮಾಡ್ರಿ
ಎಷ್ಟು ಬರ್ತದೆ 15.5 ಇಂಟು 15.5 240 ಸಮಥಿಂಗ್ ಏನೋ ಪಾಯಿಂಟ್ ಸಮಥಿಂಗ್ ಏನೋ ಬರ್ತದೆ ಮೈನಸ್ 14 ಇಂಟು 14 ಎಷ್ಟಾಗುತ್ತೆ 196 14 ಸ್ಕ್ವೇರ್ 196 240 ಒಳಗೆ 196 ಹೋದರೆ ಎಷ್ಟಾಗುತ್ತೆ 240 ಮೈನಸ್ 196 ಅಂದರೆ 44 ಇಂಟು ಪೈ ಅಂದರೆ ಎಷ್ಟು ನಮ್ಮದು 3.142 ಪೈ ಅಂದರೆ 44 ಇಂಟು 3.142 3 ಟೈಮ್ಸ್ ಆಲ್ಮೋಸ್ಟ್ 3 ಟೈಮ್ಸ್ ಅಂದರೆ ಎಷ್ಟಾಗ್ತದೆ 44 ಇಂಟು 3 ಅಂತಂದ್ರೆ 132 ಮುಂದೆ 3.142 ಅಲ್ಲ 3.142 ಇಲ್ಲ 3.2 ಮಾಡಿ 139 ಸಮಥಿಂಗ್ ಏನೋ ಬರ್ತದೆ 139 139 ಸಮಥಿಂಗ್ ಏನೋ ಬರ್ತದೆ ಸೊ ಆಪ್ಷನ್ ಫಸ್ಟ್ ಈಸ್ ಕರೆಕ್ಟ್ ನೆಕ್ಸ್ಟ್ a line in the equation ಕೊಟ್ಟಂತ passes through which of the following point ಯಾವ ಪಾಯಿಂಟಿಂಗ್ ಥ್ರೂ ಇದು ಲೈನ್ ಪಾಸ್ ಆಗುತ್ತೆ ಲೈನ್ ಇನ್ ಇಕ್ವೇಷನ್ ಕೊಟ್ಟ ಯಾವಾಗ ನೋಡ್ರಿ ಯಾವ ಪಾಯಿಂಟಿಂಗ್ ಥ್ರೂ ಪಾಸ್ ಆಗುತ್ತೆ ಅಂದ್ರೆ ಆ ಪಾಯಿಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇಲ್ಲಿ ಏನಿರುತ್ತೆ ಅಂದರೆ ಎಕ್ಸ್ ಕಾಮ ವೈ ಇದು ಈ ಇಕ್ವೇಷನ್ ಈಗ ಈ ಫಸ್ಟ್ ಆಪ್ಷನ್ ತೊಗೊಳಿದೆ 2 ಮತ್ತು 2 ಪಾಸ್ ಆಗ್ತಿತ್ತು ಅಂದ್ರೆ ಈ ಪಾಯಿಂಟ್ನೊಳಗೆ ಪಾಸ್ ಆಗ್ತಿತ್ತು ಇದು ಇಕ್ವೇಷನ್ ಅಂತಂದ್ರೆ ಇದು ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಈ ಎಕ್ಸ್ ಇದ್ದಲ್ಲಿ ಏನಾದ್ರೆ 2 ಅಲ್ಲ ಎಕ್ಸ್ ಇದ್ದಲ್ಲಿ 2 ಮೈನಸ್ 2 ಪ್ಲಸ್ 4 ಎಷ್ಟಾಯ್ತು y ವ್ಯಾಲ್ಯೂ 2 ಬಂತು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗ್ತದೆ ಆಪ್ಷನ್ 1 ಇಸ್ ಕರೆಕ್ಟ್ ಬಟ್ ಇಲ್ಲಿ ನೋಡಿ ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನದ 5 ಅದ ಮೈನಸ್ 5 ಪ್ಲಸ್ 4 ಎಷ್ಟಾಗುತ್ತೆ -1 ಅದ ಏನು y ಇಲ್ಲ 4 ಅದ ಇದು ಸೊ ಇದು ಸ್ಯಾಟಿಸ್ಫೈ ಆಗಲ್ಲ ಇಲ್ಲಿ ಎಕ್ಸ್ ಅಂದ್ರೆ ಏನು 1 ಅದ -1 ಪ್ಲಸ್ 4 3 ಅದ ಏನು ಇಲ್ಲಿ y ವ್ಯಾಲ್ಯೂ ಇಲ್ಲ ಇದನ್ನು ಸ್ಯಾಟಿಸ್ಫೈ ಆಗಲ್ಲ ಮೈನಸ್ ಎಕ್ಸ್ ಇದ್ದಲ್ಲಿ 3 -3 ಪ್ಲಸ್ 1 ಬಂತು y ವ್ಯಾಲ್ಯೂ 1 ಅದ ಇಲ್ಲ ಇದನ್ನು ಸ್ಯಾಟಿಸ್ಫೈ ಸೊ ಸ್ಯಾಟಿಸ್ಫೈ ಆಗೋದು 2, 2 ಅಂದ್ರೆ y is equal to minus x plus 4 ಅಂದ್ರೆ 2 is equal to minus 2 plus 4 ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗ್ತಲ್ಲ ಸೊ ಆಪ್ಷನ್ 1 is ಕರೆಕ್ಟ್ ನೆಕ್ಸ್ಟ್ ಎ ಕ್ಯಾಂಡಿ ಶಾಪ್ ಕ್ಯಾಂಡಿ ಅಂದ್ರೆ ಚಾಕ್ಲೇಟ್ ಎ ಕ್ಯಾಂಡಿ ಶಾಪ್ ಓನರ್ ಬೈಸ್ 3 kinds of candies ರೆಡ್ ಬ್ಲೂ ಗ್ರೀನ್ 3 ಡಿಫ್ರೆಂಟ್ ಕಲರ್ಸ್ ಚಾಕ್ಲೇಟ್ಸ್ ತೊಗೊಂಡಾನ red candies are purchased at 3 for 15 rupees 3 ಕ್ಯಾಂಡಿ ತೊಗೊಂಡಾನ 15 ರೂಪಾಯಿ ಕೊಟ್ಟು ತೊಗೊಂಡಾನ ಅಂದ್ರೆ 3 ಕ್ಯಾಂಡಿ ತೊಗೊಂಡಾನ 15 ರೂಪಾಯಿ ಕೊಟ್ಟು ತೊಗೊಂಡಾನ ಎಷ್ಟು ತೊಗೊಂಡಾನ 3 ಕ್ಯಾಂಡೀಸ್ 15 ರೂಪಾಯಿ ಅಂದ್ರೆ ಎಷ್ಟು 3 ಇಂಟು 5 5 ಮೂರಲೆ 15 ನೆಕ್ಸ್ಟ್ ಬ್ಲೂ ಕ್ಯಾಂಡೀಸ್ ಎಷ್ಟು ತೊಗೊಂಡಾನ 4 ತೊಗೊಂಡಾನ ಎಷ್ಟು ರೂಪಾಯಿ ಕೊಟ್ಟು ತೊಗೊಂಡಾನ 4 ರೂಪಾಯಿಗೆ 18 ರೂಪಾಯಿ ಕೊಟ್ಟು ತೊಗೊಂಡು ಟೋಟಲ್ ಅಂದ್ರೆ 4 ಇಂಟು 4.5 18 ರೂಪಾಯಿ ಕೊಟ್ಟು 4 ಕ್ಯಾಂಡಿ ತೊಗೊಂಡಾನ ಒಂದು ಕ್ಯಾಂಡಿಗೆ 4 ರೂಪಾಯಿ ಇದು ಒಂದು ಕ್ಯಾಂಡಿಗೆ 5 ರೂಪಾಯಿ ನೆಕ್ಸ್ಟ್ ಗ್ರೀನ್ ಇದು ಎಷ್ಟು ತೊಗೊಂಡಾನ ಅಂತಂದ್ರೆ 5 ತೊಗೊಂಡಾನ 5 ಇಂಟು ಎಷ್ಟು ರೂಪಾಯಿ ತೊಗೊಂಡಾನ 22 ರೂಪಾಯಿ ಅಂದ್ರೆ ಒಂದು ಕ್ಯಾಂಡಿಗೆ ಎಷ್ಟು ಬಂತು ಇದು 4.4 rupees ಒಂದು ಕ್ಯಾಂಡಿ ಗ್ರೀನ್ ಕಲರ್ ಕ್ಯಾಂಡೀಸ್ ಅಂದ್ರೆ ರೆಡ್ ಕ್ಯಾಂಡಿದು ಒಂದು ಕ್ಯಾಂಡಿ ರೇಟ್ ಎಷ್ಟದ ಅಂತಂದ್ರೆ 5 rupees ಬ್ಲೂ ಕ್ಯಾಂಡಿದು ಒಂದು ಕ್ಯಾಂಡಿ ರೇಟ್ ಎಷ್ಟದ ಅಂದ್ರೆ 4.5 rupees ಗ್ರೀನ್ ಕ್ಯಾಂಡೀಸ್ ಒಂದು ಕ್ಯಾಂಡಿ ರೇಟ್ ಎಷ್ಟದ ಅಂತಂದ್ರೆ 4.4 rupees ಕರೆಕ್ಟಾ ನೆಕ್ಸ್ಟ್ ಹಿ ಮಿಕ್ಸಸ್ ದೆಮ್ ಇನ್ ದ ರೇಷಿಯೋ ಈ ರೇಷಿಯೋ ಒಳಗೆ ಮಿಕ್ಸ್ ಮಾಡ್ಯಾರ ಅಂದ್ರೆ ಇವೆಲ್ಲ ಚಾಕ್ಲೇಟ್ಸಿಗೆ ಮಿಕ್ಸ್ ಮಾಡ್ಯಾರ ಯಾವ ರೇಷಿಯೋದಾಗ 1:2 ಅಂದ್ರೆ ಫಾರ್ ಎಕ್ಸಾಂಪಲ್ 10 ರೆಡ್ ಇದ್ದು ಅಂದ್ರೆ ರೆಡ್ ಬ್ಲೂ ಗ್ರೀನ್ 10 ರೆಡ್ ಇದ್ದು ಅಂದ್ರೆ 10 ಬ್ಲೂ ಇದ್ದು ಅಂದ್ರೆ ಗ್ರೀನ್ ಎಷ್ಟು ಇರ್ತಾವೆ ಅಂದ್ರೆ 20 ಇರ್ತಾವೆ ಈ ರೇಷಿಯೋದಾಗ ಮಿಕ್ಸ್ ಮಾಡ್ಯಾರ ನಾವು ಎಕ್ಸಾಂಪಲ್ 1:1:2 ಅಂದ್ರೆ 10:10:20 ಅಂದ್ರೆ ಟೋಟಲ್ 10 ರೆಡ್ಡು 10 ಬ್ಲೂ 20 ಗ್ರೀನ್ ಟೋಟಲ್ ಎಷ್ಟಾಗ 40 ಚಾಕ್ಲೇಟ್ ಅದು ಕರೆಕ್ಟ್ ರೀ ಈಗ he sells all the mixed candies at 2 for 10 rupees ಎರಡು ಚಾಕ್ಲೇಟಿಗೆ 10 ರೂಪಾಯಿದಾಗ ಮಾರ್ಯಾನ ಅಂತಂದ್ರೆ ಒಂದು ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಮಾರ್ಯಾನ ನಾವು 5 ರೂಪಾಯಿ ಒಂದು ಚಾಕ್ಲೇಟಿಗೆ 5 ರೂಪಾಯಿದಾಗ ಮಾರ್ಯಾನ ಕರೆಕ್ಟಾಗಿ ನನ್ನ ಕಡೆ ಟೋಟಲ್ ಚಾಕ್ಲೇಟ್ ಎಷ್ಟು ಅದ ಎಕ್ಸಾಂಪಲಿಗೆ ತೊಗೊಳ್ತೀನಿ 40 ಚಾಕ್ಲೇಟ್ ಅದ ಅಂತಂದ್ರೆ ಎಷ್ಟಕ್ಕೆ ಮಾರ್ದಂಗೆ ಆಯ್ತು ನಾನು 40 ಇಂಟು 5 ದಟ್ ಈಸ್ ಈಕ್ವಲ್ ಟು 200 rupees 200 rupeesiಗೆ ಮಾರ್ಯಾನ 40 ಚಾಕ್ಲೇಟಿಗೆ 200 ರೂಪಾಯಿ ಮಾಡ್ಯಾನ ಬಟ್ ಇವು 40 ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಖರೀದಿ ಮಾಡ್ಯಾನವ
10 ಚಾಕ್ಲೇಟ್ 6 ಈ ರೇಟಿಗೆ ಅಂದ್ರೆ ರೆಡ್ ಅಂದ್ರೆ ರೇಟ್ 5 5 ಇಂಟು 10 50 ರುಪೀಸ್. ಇದಕ್ಕೆ 50 ರೂಪಾಯಿದಾಗ ಖರೀದಿ ಮಾಡ್ಯಾರ. 10 ಚಾಕ್ಲೇಟ್ ಎದರ ಖರೀದಿ ಮಾಡಿದ್ರವ ಬ್ಲೂ 4.5 ಅಂದ್ರೆ 45 ರುಪೀಸಿಗೆ ಖರೀದಿ ಮಾಡ್ಯಾರ, ಪರ್ಚೇಸ್ ಮಾಡ್ಯಾರ. ಗ್ರೀನ್ 20 ಗ್ರೀನ್ ಅವ ಅಂದ್ರೆ 4.4 4.4 ಇಂಟು 20 ಅಂದ್ರೆ ಎಷ್ಟೈತೆ 88. ಟೋಟಲ್ ಎಷ್ಟು ರುಪೀಸಿಗೆ ಖರೀದಿ ಮಾಡಿದಾಗ ಆಯ್ತವ 50 ಪ್ಲಸ್ 45 ಪ್ಲಸ್ 88 ಎಷ್ಟಾಯ್ತು ಇದು 50 ಪ್ಲಸ್ 55 ಪ್ಲಸ್ 88 50 ಪ್ಲಸ್ 45 ಅಂದ್ರೆ 95 95 ಪ್ಲಸ್ 88 183 ರುಪೀಸಿಗೆ ಪರ್ಚೇಸ್ ಮಾಡ್ಯಾನ. 200 ರುಪೀಸಿಗೆ ಏನು ಮಾಡ್ಯಾನ ಸೇಲ್ ಮಾಡ್ಯಾನ. ಇಲ್ಲಿ ಮಾಡ್ಯಾನ ಸೇಲ್ 200 ರುಪೀಸಿಗೆ. ಸೊ 183 200 ಅಂದ್ರೆ ಇದು ಪರ್ಚೇಸ್ ಮಾಡಿದ್ದು, ಇದು ಸೇಲ್ ಮಾಡಿದ್ದು. ಪರ್ಚೇಸ್ ಮಾಡಿದ್ದು 183, ಸೇಲ್ ಮಾಡಿದ್ದು ಅಂದ್ರೆ ಪ್ರಾಫಿಟ್ ಒಳಗದ. ಇದ್ರೊಳಗೆ ಲಾಸ್ ಅರ ಇಲ್ಲ, ಇದು ಲಾಸ್ ಇಲ್ಲ, ಇದು ಲಾಸ್ ಇಲ್ಲ. ಸೊ ಪ್ರಾಫಿಟ್ ಒಳಗದ. ಇಷ್ಟು ಪ್ರಾಫಿಟ್ ಎಷ್ಟು ಪ್ರಾಫಿಟ್ ಇದೆ ಅಂತಂದ್ರೆ 17 ರೂಪಾಯಿ. 183 ರುಪೀಸಿಗೆ ಪರ್ಚೇಸ್ ಮಾಡ್ಯಾನ. ಪ್ರಾಫಿಟ್ ಎಷ್ಟಾಯ್ತು 17 ರೂಪಾಯಿ ಪ್ರಾಫಿಟ್ ಆಗಿದೆ. ಹೆಚ್ಚಿಗೆ 200 ಮರ್ಯಾದ 17 ರೂಪಾಯಿ ಪ್ರಾಫಿಟ್. ಸೊ ಪರ್ಸೆಂಟೇಜ್ ಅಂದ್ರೆ 100 ಅಂದ್ರೆ 17 ಇಂಟು 100 ಡಿವೈಡ್ ಬೈ 183 9.29% profit. So answer 2 is correct. Next, if tan 90 minus a is root 3, what is the sin a? ಇಲ್ಲಿ ನೋಡ್ರಿ ಫಸ್ಟ್ ನೆನ್ಪಿಟ್ಟು ಕ್ವಾಡ್ರಂಟ್ ಹಾಕ್ರಿ. ಕ್ವಾಡ್ರಂಟ್ ಹಾಕಿದಾಗ ಇದು 0, ಇದು 90, ಇದು 180, ಇದು 360. ಇಲ್ಲಿ ಕೊಟ್ಟು ನೋಡ್ರಿ ಟ್ಯಾನ್ 90 ಮೈನಸ್ ಎ. 90 ಅಂದ್ರೆ ಇದು ರೀ, 90 ಮೈನಸ್ ಅಂದ್ರೆ ಈ ಸೈಡ್ ಬರ್ತದೆ. 90 ಮೈನಸ್ ಎ ಇಲ್ಲದ ಹಿಂಗೆ, ಇದು ಎ ಅದ. ಇಲ್ಲಿಂದ 0 1 2 3 4 ಅಂತ ಹೇಳಿ 90 ಬಂತು. 90 ಮೈನಸ್ ಎ ಅಂದ್ರೆ ಇದು ಬಂತು. ದಿಸ್ ಇಸ್ 90 ಮೈನಸ್ ಎ. ಕೊಟ್ಟನವ ಟ್ಯಾನ್ 90 ಮೈನಸ್ ಎ ಈಸ್ ಈಕ್ವಲ್ ಟು ರೂಟ್ 3. ಫಸ್ಟಿಗೆ ಒಂದು ಚಾರ್ಟ್ ಹೇಳ್ತೀನಿ ನಿಮ್ಗೆ. ಚಾರ್ಟ್ ನೆನಪಿಟ್ಕೊರಿ. ಏನದ ಚಾರ್ಟ್ ಅಂದ್ರೆ ಡಿಗ್ರಿಗಳು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಇಲ್ಲಿ ಬರೀತೀನಿ ಸೈನ್ ಎ, ಸೈನ್ ಎ ಬರೀತೀನಿ ಸೈನ್ ಕಾಸ್ ಟ್ಯಾನ್. ಬೇಸಿಕ್ 3 ಸೈನ್ 0 0, ಸೈನ್ 30 1/2. sin 45 1/√2, sin 60 √3/√2, sin 90 1. ಸೈನ್ ಕಾಸ್ ಯಾವ ಭೀ ಹೆಂಗಿರ್ತಂದ್ರೆ ಅಪೋಸಿಟ್. ಇಲ್ಲಿ 1 ಅದಲ್ರಿ, ಇಲ್ಲಿ 1 ಇರ್ತದೆ ಕಾಸ್. ಇದು √3/2 ಇಲ್ಲದಲ್ಲ, ಇಲ್ಲಿ ಇರ್ತದೆ √3/2. ಇದು ಸೇಮ್ 1/√2 1/√2. ಇಲ್ಲಿ 1/2 ಇಲ್ಲದಲ್ಲ, ಇಲ್ಲಿ 1/2. ಇದು 0 ಅದಲ್ಲ, ಇದು 0. ನೆಕ್ಸ್ಟ್ ಟ್ಯಾನ್ 0 0, ಇಲ್ಲಿ 1/√3. ಟ್ಯಾನ್ 45 1, ಇದು ಬರೀ √3, ಇದು ಇನ್ಫಿನಿಟಿ, ನಾಟ್ ಡಿಫೈನ್. ಈಗ ಏನು ಕೇಳಿದ್ರೆ ಟ್ಯಾನ್ 90 ಮೈನಸ್ ಎ. 90 ಮೈನಸ್ ಎ ಇದ್ದಾಗ √3. ಟ್ಯಾನ್ ಯಾವ್ದು ವ್ಯಾಲ್ಯೂ √3 ಬರ್ತದೆ ಹೇಳ್ರಿ? ಟ್ಯಾನ್ ಇಲ್ಲಿ √3 ಅದ ಇಲ್ಲದ. ಟ್ಯಾನ್ 60 ಅಂದ್ರೆ √3 ಅಂದ್ರೆ ಟ್ಯಾನ್ 90 ಮೈನಸ್ ಎ ಇಸ್ ಈಕ್ವಲ್ ಟು 60 ಆಯ್ತು. ಟ್ಯಾನ್ 60 ಈಸ್ √3. 60 ಎ ಅಂದ್ರೆ ಎಷ್ಟಾಯ್ತು? ಟ್ಯಾನ್ 90 ಮೈನಸ್ ಎ ಅಂದ್ರೆ 60 ಬಂತಂದ್ರೆ ಎ ವ್ಯಾಲ್ಯೂ ಅಂದ್ರೆ 30. ಸೊ ಸೈನ್ ನಮಗೇನು ಕೇಳೋಣ? ಸೈನ್ ಎ ವ್ಯಾಲ್ಯೂ 30. ಸೈನ್ ಎ ಅಂದ್ರೆ ಸೈನ್ 30. ಸೈನ್ 30 ವ್ಯಾಲ್ಯೂ ಏನಂದ್ರೆ 1/2. ಆನ್ಸರ್ 1/2. ಇದು ಟೇಬಲ್ ನೆನಪಿಟ್ಟು. ಈ ಟೇಬಲ್ ನೆನಪಿತ್ತು ಅಂತಂದ್ರೆ ಯಾವುದು ಕ್ವಶನ್ ಸಾಲ್ವ್ ಮಾಡಬಹುದು. The ratio, ಈಗ ನೆಕ್ಸ್ಟ್ ಕ್ವಶನ್. The ratio of boys to the girls in a school. ಬಾಯ್ಸ್ ಮತ್ತು ಗರ್ಲ್ಸ್
ರೇಷಿಯೋ ಏನದ 7:5 ಅದ. ಈಗ ಬಾಯ್ಸ್ 7 ಜನ ಇದ್ರೆ ಗರ್ಲ್ಸ್ 5 ಜನ ಇರ್ತಾರೆ ಸ್ಕೂಲ್ ಒಳಗೆ. ಇಫ್ 20 ಮೋರ್ ಗರ್ಲ್ಸ್ ಜಾಯಿನ್ ದಿ ಸ್ಕೂಲ್, 20 ಜನ ಹುಡುಗಿಯರು ಗರ್ಲ್ಸ್ ಎಕ್ಸ್ಟ್ರಾ ಸ್ಕೂಲಿಗೆ ಜಾಯಿನ್ ಆದರೆ ನ್ಯೂ ರೇಷಿಯೋ ಆಫ್ ದಿ ಬಾಯ್ಸ್ ಟು ಗರ್ಲ್ಸ್, ಇದು ಓಲ್ಡ್ ರೇಷಿಯೋ. ನ್ಯೂ ರೇಷಿಯೋ ಏನಾಗುತ್ತೆ ಬಾಯ್ಸ್ ಮತ್ತು ಗರ್ಲ್ಸ್ ಇದ್ದು 7:6 ಆಗುತ್ತೆ. ಯಾವಾಗ ಅಂತಂದ್ರೆ 20 ಜನ ಗರ್ಲ್ಸ್ ಸ್ಕೂಲಿಗೆ ಜಾಯಿನ್ ಆದ. ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್? ಏನು ಕೇಳೋಣ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇನಿಷಿಯಲಿ ಅಂದ್ರೆ ಓಲ್ಡ್, ಮೊದಲು ಎಷ್ಟು ಜನ ಟೋಟಲ್ ಸ್ಟೂಡೆಂಟ್ ಇದ್ದು ಅಂತ ಹೇಳ್ತಾರೆ. ಈಗ ರೇಷಿಯೋ ನೋಡಿ, ಹಳೆ ರೇಷಿಯೋ ಏನಾದ 7:5 ಅದ. 7 ಜನ ಬಾಯ್ಸ್ ಇದ್ರೆ 5 ಜನ ಗರ್ಲ್ಸ್ ಇರ್ತಾರೆ. ಬಟ್ ಈಗ 70 ಜನ ಬಾಯ್ಸ್ ಇದ್ದಂದ್ರೆ ಎಷ್ಟು ಜನ ಇರ್ತಾರೆ ಇವ್ರು ಗರ್ಲ್ಸ್? 50 ಜನ ಇರ್ತಾರೆ. ಕರೆಕ್ಟ್ ರೀ. 140 ಜನ ಬಾಯ್ಸ್ ಇದ್ದು ಅಂದ್ರೆ ಇದು ಎಷ್ಟು ಜನ ಇರ್ತಾರೆ? 100 ಜನ ಇರ್ತಾರೆ. ಕರೆಕ್ಟಾ? ಈಗ ನೋಡ್ರಿ ಆಪ್ಷನ್ಸ್ ಒಳಗೆ ನೋಡ್ರಿ, ಕೇಳಿದ್ದೇನು ಫಸ್ಟಿಗೆ ಟೋಟಲ್ ನಂಬರ್ ಆಫ್ ಇನಿಷಿಯಲ್ ಸ್ಟೂಡೆಂಟ್ ಅಂದ್ರೆ 100 ಜನದಾಗ 7 ಜನ ಬಾಯ್ಸು 5 ಜನ ಗರ್ಲ್ಸ್. 120 ಜನದಾಗ 70 ಜನ ಬಾಯ್ಸು 50 ಜನ ಗರ್ಲ್ಸ್. 240 ಒಳಗೆ 140 ಬಾಯ್ಸು 100 ಗರ್ಲ್ಸ್. ಸೇಮ್ ರೇಷಿಯೋ ಮೇಂಟೈನ್ ಆಗ್ತದಲ್ಲ. ಸೊ ಇಲ್ಲೆಲ್ಲರೂ ಅದೇ ನೋಡ್ರಿ, 12 ಅದೇನೇ ಇಲ್ಲ, 120 ಅದೇ ಇಲ್ಲ. ಸೊ 240 ಐತಿಲ್ಲ ಆಪ್ಷನ್. ಅಂದರೆ ಆಪ್ಷನ್ ಚೆಕ್ ಮಾಡೋಣ, ಆನ್ಸರ್ ಕರೆಕ್ಟ್ ಅಲ್ಲ, ಚೆಕ್ ಮಾಡೋಣ. 240 ಒಳಗೆ 140 ಬಾಯ್ಸ್ ಇಷ್ಟಾಯ್ತು. ಈಗ ಇದು ಹಳೆ ರೇಷಿಯೋ. ಇದಕ್ಕೆ 20 ಜನ ಹುಡುಗಿಯರು ಆ್ಯಡ್ ಆಗ್ಯಾರ. 20 ಜನ ಹುಡುಗಿಯರು ಆದ, ಬಾಯ್ಸ್ ಆರ್ ಸೇಮ್ ಅಲ್ಲ, ಬಾಯ್ಸ್ ಸೇಮ್ 140 ಬಾಯ್ಸ್ ಸೇಮ್. ಗರ್ಲ್ಸ್ ಎಷ್ಟು 100 ಬದಲು ಏನಾಗುತ್ತೆ 120, 20 ಜನ ಎಕ್ಸ್ಟ್ರಾ ಆಗ್ಯಾರ. ಈಗೇನೈತೆ ರೇಷಿಯೋ ಐತೆ ಇದು 7:6 ಆಯ್ತು ರೇಷಿಯೋ. ಆಯ್ತಲ್ಲ 7:6 ಅಂದ್ರೆ ಆಪ್ಷನ್ 240 ಇಸ್ ದ ಟೋಟಲ್ ಸ್ಟ್ರೆಂತ್. ಇದು ಇರ್ತಿಲ್ಲ ಅಂದ್ರೆ ಹಾಗೆ ನೆಕ್ಸ್ಟ್ ಹೋಗ್ತಿದ್ದೆ ಮತ್ತೆ ನಾನು. ನೆಕ್ಸ್ಟ್ ಇನ್ ಎ ಟೀಮ್ ಆಫ್ 75 ಎಂಪ್ಲಾಯ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಎಂಪ್ಲಾಯ್ಸ್ ಹೋದಾವ ಎಷ್ಟು ಜನ ಅಂದ್ರೆ ಟೋಟಲ್ ಎಂಪ್ಲಾಯ್ಸ್ಗಳು 75 ಅದ. ಈ 75 ಎಂಪ್ಲಾಯ್ಸ್ ದ ಎವರೇಜ್ ಮಂತ್ಲಿ ಸ್ಯಾಲ್ರಿ ಪರ್ ಎಂಪ್ಲಾಯ್ ಈಸ್ 1.8 lakhs. ಈ 75 ಜನದ್ದು ಎವರೇಜ್ ಸ್ಯಾಲ್ರಿ ಎಷ್ಟು ಅದ ಅಂತಂದ್ರೆ 1.8 ಅಂದ್ರೆ 75 ಇಂಟು 1.8 ಇದು ಟೋಟಲ್ ಸ್ಯಾಲ್ರಿ ಆಫ್ ಇದು ಎಲ್ಲ 75 ಎಂಪ್ಲಾಯ್ಸ್ ಇಂದ ಎವರೇಜ್ ಸ್ಯಾಲ್ರಿ 1.8 ಅದ. ಕರೆಕ್ಟ್ ರೀ. ಅದ್ರೊಳಗೆ ಇಫ್ 30 ಜೂನಿಯರ್ಸ್, ಈಗ ಫಸ್ಟಿಗೆ ಇದ್ದವ್ರು 30 ಜನ ಏನದಾರ ನೋಡ್ರಿ ಇಲ್ಲಿಂದ ಇಲ್ಲಿ, ಈ 30 ಜನದ್ದು ಉಳಿದವ್ರು 45, ಇದು 45 ಇವರು ಜೂನಿಯರ್ಸ್ ಅದಾರ, ಇವರು ಸೀನಿಯರ್ಸ್ ಅದಾರ. ಟೋಟಲ್ 75 ಐತಿ. ಆ 75 ಎವರೇಜು 1.8 ಅದ. 75 ಎವರೇಜ್ 1.8 ಅಂದರೆ ಎಷ್ಟಾಗುತ್ತೆ? 75 ಇಂಟು 1.8 ಎಷ್ಟಾಗುತ್ತದೆ? 135. ಕರೆಕ್ಟಾ? ಈ ಜೂನಿಯರ್ಸ್ ಎಷ್ಟು ಜನ ಅದಾರ? 30 ಜನ ಅದಾರ. ಅವ್ರದ್ದು ಎವರೇಜ್ ಎಷ್ಟು ಅದ ಸ್ಯಾಲ್ರಿ? ಎವರೇಜ್ ಸ್ಯಾಲ್ರಿ 1.2 ಅದ. 1.2 ಎಷ್ಟಾಗುತ್ತೆ? ಇದು 36 ಆಯ್ತು. ಇವ್ರದ್ದು ಎಷ್ಟಾಯ್ತು? 36 ಆಯ್ತು. ಇವ್ರದ್ದು ಟೋಟಲ್ ಎಷ್ಟು ಬಂತು? 135. ಟೋಟಲ್ ಎಲ್ಲರದು ಸೇರಿ ಎವರೇಜ್ ಅದರದು ಟೋಟಲ್ 135. ಇವ್ರು 30 ಜನರದ್ದು ಎಷ್ಟು? 36. ಉಳಿತು ಎಷ್ಟು? 99 ಅಲ್ಲ, ಇವ್ರದ್ದು 36 ಆಯಿತು. ಇವ್ರದ್ದು ಗೊತ್ತಿಲ್ಲ. ಟೋಟಲ್ ಇಬ್ಬರದು ಸೇರಿ ಎಷ್ಟಾಯಿತು? 135. ಸೊ ಇವ್ರದ್ದು ಅಷ್ಟೇ ಎಷ್ಟು ಅಂತಂದ್ರೆ 99 ಎಷ್ಟು ಜನ ನಡ್ಬರ್ತದ? 45 ಅದ. ಸೊ 45. ಸೊ ಇವ್ರದ್ದು ಎವರೇಜ್ ಎಷ್ಟಾಗುತ್ತೆ ನೋಡಿ? 2.2. ಈ 45 ಜನದ ಎವರೇಜ್ ಎಷ್ಟಾಗಿ ಕೇಳೋದೇ ನೋಡಿ. ವಾಟ್ ಈಸ್ ದಿ ಎವರೇಜ್ ಮಂತ್ಲಿ ಸ್ಯಾಲ್ರಿ ಆಫ್ ದಿ ಸೀನಿಯರ್ ಎಂಪ್ಲಾಯ್? ಈ ಸೀನಿಯರ್ ಎಂಪ್ಲಾಯ್ಸ್ ಎವರೇಜ್ ಉಳಿತೆಷ್ಟು? ಇದು 99. ಇವ್ರದ್ದು 99, ಇವ್ರು 36, ಟೋಟಲ್ 135. 135 ಒಳಗೆ 36 ತೆಗೆದ್ರೆ 99 45 ಸೀನಿಯರ್ಸ್. ಸೊ ಅವ್ರದ್ದು ಬಂತು ಎವರೇಜ್ ಸ್ಯಾಲ್ರಿ 2.2 lakhs. ನೆಕ್ಸ್ಟ್, ಈಚ್ ಆಫ್ ದಿ ಲೆಟರ್ ಇನ್ ದಿ ವರ್ಡ್ ಸ್ಟೆಮಿನಾ ಈಸ್ ಅರೇಂಜ್ ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್. ಸ್ಟೆಮಿನಾನ ಆಲ್ಫಾಬೆಟಿಕಲ್ ಆರ್ಡರ್ದಾಗ ಬರೀ. ಏನದ ಸ್ಟೆಮಿನಾನ? STAMINA. ಇದನ್ನ ಆಲ್ಫಾಬೆಟಿಕಲ್ ಬರೀ. ಫಸ್ಟ್ ಯಾವ ಬರ್ತದೆ? ಒಂದು ಎ. ಎಷ್ಟು ಎ ಅವ? 2 ಅವ. ಎ. ಆಮೇಲೆ ನೆಕ್ಸ್ಟ್ ABCDEFGHI. ಇಲ್ಲ ನೋಡ್ರಿ ಐ. ಆಮೇಲೆ JKLMM. ಇಲ್ಲ ನೋಡಿ ಎಮ್. ಆಮೇಲೆ NOPQRST ಆಲ್ಫಾಬೆಟಿಕಲ್ ಬರೆದಿಂದ ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್?
series between the letters that is first from the left ಅಂದ್ರೆ ಈ left ಇದು first from the left and one from the fourth and one from the fourth from the right in the fourth ಯಾವುದು 1 2 3 4 m ಎ ಮತ್ತು ಬಿ ಎಮ್ ನಡಬರ್ಕ್ ಇಂಗ್ಲೀಷ್ ಅಲ್ಫಾಬೆಟ್ ಒಳಗೆ ಯಾವ್ಯಾವ ಅದಾವ ಎಷ್ಟು ಅದಾವ ನಂಬರ್ಸ್ ಅಂತ ಕೇಳ್ಯಾವ. ಎ ಆಗಿಂದ ಏನು ಬರ್ತದೆ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಲ್ ಆಗಿಂದ ಎಮ್. ಎ ಮತ್ತು ಎಮ್ ನಡಬರ್ಕ್ ಎಷ್ಟು ಲೆಟರ್ಸ್ ಅದಾವ ನೋಡ್ರಿ 1 2 3 4 5 6 7 8 9 10 11 ಆನ್ಸರ್ 11. ಫಸ್ಟ್ ಲೆಟರು ಮತ್ತು ಫೋರ್ತ್ ಲೆಟರ್ ಫ್ರಮ್ ದಿ ಲೆಫ್ಟ್ ಸೈಡ್ ಯಾವಾಗ ಅಂತಂದ್ರೆ ಹಿಂಗೆ ಅಲ್ಫಾಬೆಟಿಕಲಿ ಬರೋ ಫಸ್ಟ್ ಸ್ಟೆಮಿನಾ ಕೊಟ್ಟಾನ ಆ ಸ್ಟೆಮಿನಾ ಅಲ್ಫಾಬೆಟಿಕಲಿ ಬರ್ಕೊಂಡು ಫಸ್ಟ್ ಲೆಟರು ಮತ್ತು ಫೋರ್ತ್ ಲೆಟರ್ ಫ್ರಮ್ ದಿ ಲೆಫ್ಟ್ ಸೈಡು ಇವೆರಡು ಲೆಟರ್ ನಡ್ಬರ್ಕ್ ಎಷ್ಟು ಲೆಟರ್ ಅದಾವ ಇಂಗ್ಲೀಷ್ ಅಲ್ಫಾಬೆಟ್ ಒಳಗೆ ಅವೆಲ್ಲ ಬಂದು ಅವು ಎಷ್ಟು ಅವ ನೋಡ್ರಿ ಅದೇ ಆನ್ಸರ್ 11. How many meaningful four-letter English word can be formed using first and second and third and sixth letter from the word? First ಯಾವುದು P, second ಯಾವುದು R, third ಯಾವುದು O, ಸಿಕ್ಸ್ತ್ ಯಾವುದು ಡಿ. ಇವು 4 ಲೆಟರ್ ಯೂಸ್ ಮಾಡಿ ವರ್ಡ್ ಮಾಡಬೇಕು. ಯೂಸಿಂಗ್ ದಿ ಲೆಟರ್ ಓನ್ಲಿ ಒನ್ಸ್ ಇನ್ ದಿ 4 ಲೆಟರ್ ಮಾಡಬೇಕು. ಇದೊಂದು ವರ್ಡ್ ಆಯಿತು. ನೆಕ್ಸ್ಟ್ ಇವೇ ಯೂಸ್ ಮಾಡಿ ಇನ್ನೊಂದು ಮೀನಿಂಗ್ಫುಲ್ ವರ್ಡ್ ಮೀನಿಂಗ್ಫುಲ್ ಅಂದ್ರೆ ನೆಕ್ಸ್ಟ್ ಡ್ರಾಪ್ TROP ಇದು ಸೆಕೆಂಡ್ ವರ್ಡ್. ಮತ್ತೆ ಯಾವ ವರ್ಡ್ ಫಾರ್ಮ್ ಮಾಡ್ಬೋದು ರಿಪೀಟ್ ಆಗಬಾರ್ದು ಯಾವ ಲೆಟರ್ಸ್ ಎರಡೇ ವರ್ಡ್ ಒಂದು ಇದು ಒಂದು ಸೊ 2 ಆನ್ಸರ್ 2. ನೆಕ್ಸ್ಟ್ ಈಚ್ ಆಫ್ ದಿ ಲೆಟರ್ ಇನ್ ದಿ ವರ್ಲ್ಡ್ ಸ್ಟೂಡೆಂಟ್ ಈಸ್ ಅರೇಂಜ್ಡ್ ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್. ಸ್ಟೂಡೆಂಟಿಗೆ ಆಲ್ಫಾಬೆಟಿಕಲ್ ಆರ್ಡರ್ ಮತ್ತೆ ಸೇಮ್ ಕ್ವಶನ್ ನೋಡ್ರಿ. ಸ್ಟೂಡೆಂಟ್ STUDENT ಆಲ್ಫಾಬೆಟಿಕಲ್ ಫಸ್ಟ್ ABCD ಬರ್ರಿ ABCD ಡಿ ಅದ ಇಲ್ಲಿ DEF GHIJKLMNOP QRST ಟಿ ಎರಡು TU ಆಯಿತು. ಆಲ್ಫಾಬೆಟಿಕಲ್ ಆರ್ಡರ್ ಮಾಡಿಲ್ಲ. How many letters are there in English alphabet series between the letter that is second from the left in the second ಯಾವುದು E. Next one that fourth from the right 1 2 3 4 S. E ಮತ್ತು S ನಡಬೇಕು ಅದು ABCD E ಮತ್ತು S ನಡಬೇಕು ಎಷ್ಟು ಲೆಟರ್ಸ್ ಅವು ಇಂಗ್ಲೀಷ್ ಅಲ್ಫಾಬೆಟ್ EFGHIJKLMNOP QR R ಆಗಿಂದ ಎಸ್ ಎಷ್ಟು ಅವು ನೋಡ್ರಿ 1 2 3 4 5 6 7 8 9 10 11 12 13 ಆನ್ಸರ್ ಇಸ್ 13. ನೆಕ್ಸ್ಟ್ if slash means into at means minus dollar means plus then evaluate 9 slash ಅಂದ್ರೆ ಏನು ಇಂಟು ಹಾಕಬೇಕು 9 into 2 at ಅಂದ್ರೆ ಏನು minus 3 dollar ಅಂದ್ರೆ ಏನು plus 1 11 not 1 is equal to 9 2 18 ಒಳಗೆ minus 3 ಹೋದ್ರೆ 15 plus 1 16 answer 16. Next two triangles are similar or same ಅಲ್ಲ similar ನೋಡಕ್ಕೆ ಸೇಮ್ ಕಾಣ್ತಾವೆ ಸೈಜ್ ಒಳಗೆ ಚೇಂಜ್ ಇರ್ತಾವೆ similar with sides in the ratio 3:5. what is the ratio of their ratio? for example 3:4 ಒಂದು ಟ್ರಯಾಂಗಲ್ ಸಣ್ಣ ಇತ್ತು ಒಂದು ಟ್ರಯಾಂಗಲ್ ದೊಡ್ಡದು ಸಿಮಿಲರ್. ಈಗ ಇದೊಂದು ಟ್ರಯಾಂಗಲ್ ಏನು ರೇಷಿಯೋದಾಗ ಅಂದರೆ ಇದ್ರ ಸೈಡ್ಸ್ಗಳು 3:5 ಇದು 3 ಟೈಮ್ಸ್ ಇತ್ತು ಅಂದ್ರೆ ಇದು 5 ಟೈಮ್ಸ್ ಇರ್ತದೆ ರೇಷಿಯೋ. ಏನು ಕೇಳಿದ್ರು ವಾಟ್ ಈಸ್ ದ ಮತ್ತೆ ಕೇಳಿದ್ರು 3 ರೇಷಿಯೋ ಕೇಳಿದ್ರು ಆಫ್ ದರ್ ಏರಿಯಾದ ರೇಷಿಯೋ ಕೇಳಿದ್ರು ನೆನಪಿಟ್ಕೊಳ್ಳಿ ಏರಿಯಾ ವಾಲ್ಯೂಮ್ ಎರಡು ಹೇಳ್ತೀನಿ ಏರಿಯಾ ಮತ್ತು ವಾಲ್ಯೂಮ್. ಇದು ಸೈಡ್ಸಿನ ರೇಷಿಯೋ ಅಂದ್ರೆ 3:5. ಏರಿಯಾ ಅಂದ್ರೆ ಏರಿಯಾ ಫಾರ್ಮುಲಾ ಯಾವ ನೋಡ್ರಿ ಸ್ಕ್ವೇರ್ ಇರ್ತದೆ ವಾಲ್ಯೂಮ್ ಒಳಗೆ ಕ್ಯೂಬ್ ಇರ್ತದೆ. ಸೈಡ್ ಸ್ಕ್ವೇರ್ ಮಾಡಿದ್ರೆ ಏರಿಯಾ ಬರ್ತದೆ ಸೈಡ್ ಕ್ಯೂಬ್ ಮಾಡಿದ್ರೆ ವಾಲ್ಯೂಮ್ ಬರ್ತದೆ. ಈ ಯಾವುದೇ ಫಾರ್ಮ್ ಸ್ಕ್ವೇರ್ ಏರಿಯಾ ಆಫ್ ದಿ ಸ್ಕ್ವೇರ್ ಅಂದ್ರೆ ಏನು A into A. ಅದೇ
ವಾಲ್ಯೂಮ್ ಆಫ್ ದಿ ಇದು ಕ್ಯೂಬ್ ಅಂದ್ರೇನು ಎ ಇಂಟು ಎ ಇಂಟು ಎ ಹಿಂಗೆ. ಸೊ ಈಗ ಏರಿಯಾ ಕೇಳಿ ನಾವು ರೇಷಿಯೋ ಆಫ್ ಏರಿಯಾ ಅಂದ್ರೆ ಇದ್ರದ್ದು ಸ್ಕ್ವೇರ್ ಮಾಡಿ 3 ಸ್ಕ್ವೇರ್ 9 5 ಸ್ಕ್ವೇರ್ 25. ಸೊ 9:25. ಅವ ವಾಟ್ ಇಸ್ ದ ರೇಷಿಯೋ ಆಫ್ ಏರಿಯಾ ಬದಲಿ ವಾಲ್ಯೂಮ್ ಕೇಳಿದ ಅಂತ ಹೇಳ್ಬೋದು. ವಾಲ್ಯೂಮ್ ಅಂತ ಹೇಳಿದ್ರೆ ನಾವು ಕ್ಯೂಬ್ ಮಾಡ್ಬೇಕು ಅವಾಗ. 3 ಕ್ಯೂಬ್ ಅಂದ್ರೇನು 27, 5 ಕ್ಯೂಬ್ ಅಂದ್ರೇನು 125. ರೇಷಿಯೋ ಆಫ್ ವಾಲ್ಯೂಮ್ ಅಂತ ಹೇಳಿದ್ರೆ ಇದು ಬರೀಬೇಕು, ರೇಷಿಯೋ ಆಫ್ ಏರಿಯಾ ಅಂದ್ರೆ ಇದು ಬರೀಬೇಕು. ಯಾಕಂದ್ರೆ ಏರಿಯಾ ಕೇಳಿದ್ರೆ ಸ್ಕ್ವೇರ್ ಮಾಡಿರಿ, ಇದು ಸ್ಕ್ವೇರ್ ಮಾಡಿರಿ. ವಾಲ್ಯೂಮ್ ಕೇಳಿದ್ದ ಅಂತಂದ್ರೆ ಕ್ಯೂಬ್ ಮಾಡೋದು. ಕ್ಯೂಬ್ ಅಂದ್ರೆ ಸಾರಿ ಏನು ಮಾಡೋದು ಇಲ್ಲ, ಕ್ಯೂಬ್ ಅಂದ್ರೆ ಏನು 3 ಕ್ಯೂಬ್ ಇಷ್ಟು 5 ಕ್ಯೂಬ್ ಎಷ್ಟಾಗುತ್ತೆ 27:125. ಇದು ವಾಲ್ಯೂಮ್. ಏರಿಯಾ ಇದ್ರೆ ಬರೀ ಸ್ಕ್ವೇರ್ 3 3 9 5 5 25 ಮುಗಿತು. ಇದು ಸಿಂಪಲ್. ಎ ಬೈಸಿಕಲ್ ವೀಲ್ ಸೈಕಲ್ ಗಾಲಿ ಅದ ವೀಲ್ ಹ್ಯಾವಿಂಗ್ ಅ ರೇಡಿಯಸ್ ಕೊಟ್ಟಾನ ಎಷ್ಟು ಕೊಟ್ಟಾನ 35 centimeter. What is the percentage of its circumference is covered in the quarter term. quarter ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಕ್ವಾರ್ಟರ್ ಮೀನ್ಸ್ 1/4. ಇಲ್ಲಿಂದ ಇಲ್ಲಿಗೆ 1/4, ಇಲ್ಲಿಂದ ಇಲ್ಲಿಗೆ 1/4, ಇಲ್ಲಿಂದ ಇಲ್ಲಿಗೆ 1/4. ಆಯ್ತು, 4 ಭಾಗ ಮಾಡೋದು. ಇದು ಕ್ವಾರ್ಟರ್, ಇದು 1/4, ಇದು 1/4, ಇದು 1/4, 1/4. ಇದು ಗಾಲಿ ಅಂತ 1/4 ತಿರುಗ್ತು ಅಂದ್ರೆ ಎಷ್ಟು ಪರ್ಸೆಂಟೇಜ್ ತಿರುಗಂಗ 1/4 ಅಂದ್ರೆ ಟೋಟಲ್ 100 ಅದ ಅಂದ್ರೆ ಇದು 1/4 ಅಂದ್ರೆ ಎಷ್ಟು 25%. ಆಯ್ತು, 25%. ಇದ್ರಾಗ ಏನು ಮ್ಯಾಥಮೆಟಿಕಲ್ ಇಲ್ಲ, ಕಾನ್ಸೆಪ್ಟ್ ಅದ. ಎ ಈಸ್ ಏಬಲ್ ಟು ನೆಕ್ಸ್ಟ್ ಕ್ವಶನ್. ಎ ಈಸ್ ಏಬಲ್ ಟು ಕಂಪ್ಲೀಟ್ ಇಟ್ ಟಾಸ್ಕ್ ಇನ್ 15 days. ಒಂದು ಕೆಲಸ ಮಾಡ್ಬೇಕಂದ್ರೆ 15 ದಿನ ತಗೋತಾನೆ. 15 days ತಗೋತಾನೆ. 15 ದಿನದಾಗ ಎ ಎಂಬುವ ಒಂದು ಕೆಲಸ ಕಂಪ್ಲೀಟ್ ಮಾಡ್ತಾನೆ. ವೈಲ್ ಬಿ ಏನ್ ಮಾಡ್ತಾನ ಅದೇ ಕೆಲಸ ಮಾಡೋಕೆ 20 days ತಗೋತಾನ. ಬಿ 20 days ತಗೋತಾನ, ಭಾಳ ಸ್ಲೋ ಕೆಲಸ ಮಾಡ್ತಾನೆ. ಸೊ ಎ ಒಂದು ದಿನದಾಗ ಎಷ್ಟು ಕೆಲಸ ಮಾಡ್ತಾನ ಅಂತಂದ್ರೆ 1/15 ಒಂದು ದಿನದಾಗ ಪರ್ ಡೇ. ಬಿ ಏನು ಮಾಡ್ತಾನ ಅಂತಂದ್ರೆ ಒಂದು ದಿನದಾಗ 1/20 ಪರ್ ಡೇ, ಒಂದು ದಿನದಾಗ ಇಷ್ಟು ಮಾಡ್ತಾನೆ. ಇಫ್ ದೇ ಕೊಲ್ಯಾಬರೇಟ್ ಆ್ಯಂಡ್ ವರ್ಕ್ ಟುಗೆದರ್, ಇಬ್ಬರು ಸೇರಿ ವರ್ಕ್ ಮಾಡ್ತಾರೆ, 4 ದಿನ ಕೆಲಸ ಮಾಡ್ತಾರೆ ಇಬ್ಬರು ಸೇರಿ. ಇವನು ಎಷ್ಟು ಮಾಡ್ತಾನೆ ಅಂದ್ರೆ 4 ದಿನ ಎಷ್ಟು ಕೆಲಸ ಮಾಡ್ತಾನೆ ಇಂಟು 4 ಅಂದ್ರೆ 4/15. ಇವ ಕೆಲಸ ಮಾಡ್ತಾನೆ 4/20. ಇವ ಕೆಲಸ ಮಾಡ್ತಾನೆ 4 ದಿನ. ಇಬ್ರು ಸೇರಿ ಎಷ್ಟು ಮಾಡ್ತಾರೆ 4/15 ಪ್ಲಸ್ 4/20. ಇಬ್ರು ಸೇರಿ 4 ದಿನ ಇಷ್ಟು ಕೆಲಸ ಮಾಡ್ತಾನೆ. ಅದೇ ಒಂದೇ ಕೆಲಸ. ಎಷ್ಟಾಯ್ತು 380 ಪ್ಲಸ್ 60. ಇವೆರಡರ LCM 340 ಇಂಟು 20 80, 15 ಇಂಟು 4 60. ಎಷ್ಟಾಯ್ತು 140 ಡಿವೈಡೆಡ್ 300 ಅಂದರೆ ಎಷ್ಟಾಯ್ತು ರೇಷಿಯೋ 7:15. 7:15 ಇಷ್ಟು ಕೆಲಸ ಮಾಡ್ತಾರೆ. ಯಾವಾಗ 4 days ಒಳಗೆ. ವಾಟ್ ಈಸ್ ದ ಫ್ರಾಕ್ಷನ್ ಆಫ್ ವರ್ಕ್ ಸ್ಟಿಲ್ ರಿಮೇನ್, ಇನ್ನೂ ಉಳಿದ ಎಷ್ಟು ಅಂದ್ರೆ ಒಂದು ಕೆಲಸದಾಗ ಇಷ್ಟು ಕೆಲಸ ಮಾಡ್ಯಾರ, 7/15 ಕೆಲಸ ಮಾಡ್ಯಾರ, ಉಳಿದೆಷ್ಟು 8/15 ಮಾಡ್ರಿ. 1 ಮೈನಸ್ 7/15 ಮಾಡ್ರಿ, 8/15 ಮಾಡ್ರಿ. ಸೊ ರಿಮೈನಿಂಗ್ ಈಸ್ 8/15. ಕರೆಕ್ಟಾ? ನೆಕ್ಸ್ಟ್ ಎ 40 ಲೀಟರ್ ಮಿಕ್ಸ್ಚರ್ ಕಂಟೇನ್ಸ್ ಜ್ಯೂಸ್ ಆ್ಯಂಡ್ ವಾಟರ್. ಈಗ 40 ಲೀಟರ್ ಅದ ಜ್ಯೂಸ್ ಮತ್ತು ವಾಟರ್. ರೇಷಿಯೋ ಕೊಟ್ಟಾನ. ಏನು ರೇಷಿಯೋ ಅದ 5:3. 5:3 ರೇಷಿಯೋ ಕೊಟ್ಟಾನ. ಯಾವಾಗ 40 ಲೀಟರ್ಸ್ ಒಳಗೆ ಐತಿ. ಹೌ ಮಚ್ ವಾಟರ್ ಮಸ್ಟ್ ಬಿ ಆ್ಯಡೆಡ್ ಟು ದಿ ಮಿಕ್ಸ್ಚರ್ ಟು ಚೇಂಜ್ ದಿ ರೇಷಿಯೋ ಆಫ್ ದಿ ಜ್ಯೂಸ್. ರೇಷಿಯೋ ಚೇಂಜ್ ಮಾಡೋದು ಏನದ 2:3 ಮಾಡೋದು. ಬೈ ಆ್ಯಡಿಂಗ್ ಹೌ ಮಚ್ ವಾಟರ್ ಆ್ಯಡ್ ಮಾಡೋದು. ಅದನ್ನ ಜ್ಯೂಸ್ ಆ್ಯಡ್ ಮಾಡೋದಿಲ್ಲ, ವಾಟರ್ ಆ್ಯಡ್ ಮಾಡೋದು. ಎಷ್ಟು ಆ್ಯಡ್ ಮಾಡೋದಿಲ್ಲ ನೋಡಿ. ಇಲ್ಲಿ ವಾಟರ್ ಆಲ್ರೆಡಿ ಬಂದ, ಇಷ್ಟು ಲೀಟರ್ ವಾಟರ್, ಇಷ್ಟು ಲೀಟರ್ ವಾಟರ್, ಇಷ್ಟು ಲೀಟರ್ ವಾಟರ್, ಇಷ್ಟು ಲೀಟರ್ ವಾಟರ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ 5:3 ಮಾಡಿದಾಗ
ಟೋಟಲ್ ಈ ರೇಷಿಯೋ ಐತಿ ಯಾವಾಗ 40 ಲೀಟರ್ ಮಿಕ್ಸರ್ 40 ಲೀಟರ್ ಮಿಕ್ಸರ್ ಅದು ಯಾವ ರೇಷಿಯೋದಲ್ಲಿ 5 ಮತ್ತು 3 ಯಾವಾಗ ಎಷ್ಟಾಗ್ತದೆ ಅದು 8 ಬಂತು 20:12 ಮಾಡಿ ಎಷ್ಟು ಬಂತು 32 ಆಯ್ತು 25 ಇದ್ರದ್ದು ಹೇಳ್ತೀನಿ ನಾನು 5 ಬದಿ 25 5 5 25 3 5 15 25 ಪ್ಲಸ್ 15 ಎಷ್ಟಾಯ್ತು 40 ಹಾಂ ಬಂತ 40 ಲೀಟರ್ ಮಿಕ್ಸ್ಚರ್ ಒಳಗೆ 25 ಜ್ಯೂಸ್ ಅದ 15 ವಾಟರ್ ಅದ ಸೊ ರೇಷಿಯೋ ಏನಂತಂದ್ರೆ 5:3 ಐತಿ ರೇಷಿಯೋ ಈಗ ವಾಟರ್ ಆ್ಯಡ್ ಮಾಡ್ತೀನಿ ಅಂದ್ರೆ 25 ಹಂಗೆ ಇಡಕತ್ತೀನಿ ನಾನು ವಾಟರ್ 15ಕ್ಕೆ 15 ಲೀಟ್ರ್ ವಾಟರ್ ಏನು ಮಾಡ್ತೀನಿ ಎಕ್ಸ್ಟ್ರಾ ವಾಟರ್ ಆ್ಯಡ್ ಮಾಡ್ತೀನಿ ಎಷ್ಟು ಮಾಡ್ತೀನಿ ಫಸ್ಟ್ ಆಪ್ಷನ್ ಆ್ಯಡ್ ಮಾಡ್ತೀನಿ ಇದನ್ನು ಕೂಡಿಸಿ ಇದು ಜ್ಯೂಸ್ ಇದು ವಾಟ್ರಿಗೆ ಅಷ್ಟೇ ಕೂಡಿಸೋಣ ಯಾಕಂದ್ರೆ ವಾಟ್ರಿಗೆ ವಾಟರ್ ಆ್ಯಡ್ ಮಾಡೋದು ಸೊ 25:15 ಪ್ಲಸ್ 15 ಅಂದ್ರೆ 30.5 ಹೊಸ ವಾಟರ್ ಹೇಳ್ತೀನಿ ವಾಟರ್ ಆ್ಯಡ್ ಮಾಡಿದಾಗ ಇಷ್ಟ ಆಯ್ತು ಈಗ ರೇಷಿಯೋ ಎಷ್ಟು ಬಂತು ಇವೆರಡರ ರೇಷಿಯೋ ಎಷ್ಟಾಗುತ್ತೆ ನೋಡಿರಿ ಹೊಸ ರೇಷಿಯೋ 2:3 ಆಗುತ್ತೆ ಇದು 2:3 ಆಗುತ್ತೆ ನೋಡಿರಿ ಆಗಲ್ಲ ನೆಕ್ಸ್ಟ್ ವಾಟರ್ ತಗೋ 22.5 25 ಇಷ್ಟು ಈ 15 22.5 ಮಿನಿಟ್ಸ್ ಎಷ್ಟಾಗುತ್ತೆ 37.5 ಇಷ್ಟು ವಾಟರ್ ಆಯ್ತು ಇದು ಜ್ಯೂಸ್ ಆಯಿತು ಇದು ವಾಟರ್ ಆಯಿತು ಈಗ ಇದು ರೇಷಿಯೋ 2:3 ಆಗುತ್ತೆ ನೋಡಿ 2:3 ಆಗುತ್ತೆ ನೋಡಿ ಇದ್ರ ರೇಷಿಯೋ 5:3 ಇದು ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗ್ತದೆ 12.5 12.5 ಇದು 12.5 ಡಿವೈಡ್ ಮಾಡಿದ್ರು ಸಾರಿ 12.5 ಡಿವೈಡ್ ಬೈ ಇದು ಮಾಡಿದ್ರೆ 2 ಬಂತು 12.5 ಇದಕ್ಕೆ ಎಷ್ಟು ಲೀಟರ್ ಮಾಡ್ತಾರೆ 12.5 ಇಂಟು 12.5 ಇಂಟು 12.5 12.5 ಇಂಟು 3 ಅಂದ್ರೆ 12.5 ಇಂಟು 2 ಮಾಡಿದ್ರೆ 25 ಬಂತು 12.5 ಇಂಟು 3 ಮಾಡಿದ್ರೆ 37.5 ಬಂತು ಸೊ 2:3 ರೇಷಿಯೋ ಅದ ಇದು ಯಾವಾಗ ಬಂತು 2:3 ರೇಷಿಯೋ ಬಂತಲ್ಲ ಇಲ್ಲ ಯಾವಾಗ ಇದು 2:3 ರೇಷಿಯೋ ಅಂತಂದ್ರೆ 22.5 ಲೀಟರ್ ಆ್ಯಡ್ ಮಾಡೋದು ನೀವು ಇದನ್ನು ಮ್ಯಾಥಮೆಟಿಕ್ಲಿ ಸಾಲ್ವ್ ಮಾಡ್ಕೊಳ್ರಿ ಮ್ಯಾಥಮೆಟಿಕ್ ಸಾಲ್ವ್ ಮಾಡ್ಕೊಂಡ್ರೆ ನೀವು ಎಕ್ಸ್ ಹಿಡ್ಕೊಂಡೆ 5x ಇಲ್ಲಿ ಮಾಡ್ಬೇಕು ನೀವು 5x ಪ್ಲಸ್ 3x ಈಸ್ ಈಕ್ವಲ್ ಟು 40 ಎಕ್ಸ್ ಫೈಂಡ್ ಮಾಡ್ಬೋದು ಎಕ್ಸ್ ಫೈಂಡ್ ಮಾಡಿ ನೀವು 2:3 ಬರ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡ್ಬೇಕು ಅದಕ್ಕೆ ನೀವು ಮ್ಯಾಥಮೆಟಿಕಲ್ ಮಾಡ್ಕೋಬೇಕು ಮ್ಯಾಥಮೆಟಿಕ್ ಯೂಸ್ ಮಾಡ್ಕೊಂಡು ಜಲ್ದಿ ಸಾಲ್ವ್ ಮಾಡೋದು ಇದು ಕ್ವಶನ್ ಒಳಗಿನ ಆಪ್ಷನ್ಸ್ ಒಳಗೆ ಪುಟ್ ಮಾಡಿರಿ ಕೂಡಿಸ್ರಿ ಆ್ಯಡ್ ಮಾಡಿರಿ ಸೊಲ್ಯೂಷನ್ ಮಾಡಿ ಕೆಲವೊಂದು ಈ ಕ್ವಶನ್ಸ್ಗಳು ಇರ್ತಾವೆ ನಾವು ಮಾಡೋ ಟೈಮಿಗೆ ಏನಾರ ಟೆನ್ಷನ್ನ ಮಾಡ್ಕೊಂಡು ಮಿಸ್ಟೇಕ್ ಆಗ್ತದೆ Suman purchased 25 liters of milk at 45 rupees 25 ಲೀಟರ್ ಮಿಲ್ಕ್ ತೊಗೊಂಡ್ರಲ್ಲ ಯಾವ ರೇಟಿಗೆ 45 rupees next another 15 liters of milk at 50 rupees 15 liters milk at 50 rupees she combined both the quantity and then sold at the rate of 48 rupees per liter ಇದು ಮಿಲ್ಕ್ ಇದು ರೇಟ್ ಎಷ್ಟಾಯ್ತು 25 into 45 into 45 ಮಾಡಿದ್ರೆ ಎಷ್ಟಾಗುತ್ತೆ ಇದು 45 into 25 1125 ನೋಡಿ 25 220 90 5 to 11 115 next 15 to 75 750 ಆಗುತ್ತೆ ಸೊ ಟೋಟಲ್ ಎಷ್ಟಕ್ಕೆ ಮಾಡೋದಾಗೈತೆ 1825 ರೂಪೀಸಿಗೆ ಪರ್ಚೇಸ್ ಮಾಡ್ತಾರೆ ಇದು ಪರ್ಚೇಸ್ ಬರುತ್ತೆ ಎಷ್ಟು ಲೀಟರ್ ಇದು ಟೋಟಲ್ ಎಷ್ಟು ಲೀಟರ್ ಅವ ಇದು 25 ಪ್ಲಸ್ 15 40 ಲೀಟರ್ ಎಷ್ಟು ಲೀಟ್ರಿಗೆ ಮಾಡ್ಯಾರ 48 ಲೀಟ್ರಿಗೆ ಮಾಡ್ಯಾರ 48 ಎಷ್ಟಾಗ್ತದೆ 48 ಇಂಟು 40 ಇಷ್ಟು ಲೀಟ್ರಿಗೆ ಮಾರ್ಯಾರ ಸೊ ಪ್ರಾಫಿಟ್ ಎಷ್ಟು ಬಂತು ಸಾರಿ 7 ಪ್ರಾಫಿಟ್ ಎಷ್ಟು ಬಂತು ನೋಡ್ರಿ
ಇಲ್ಲಿ 25 20 45 rupees profit, 45 rupees profit of 45 rupees. Like ನೋಡಿ what is the total profit or loss. Total profit loss ಎಷ್ಟು 45 rupees total profit. Next, a toy manufacturer produced ಎಷ್ಟು 1200 toys produce ಮಾಡಿ at a cost of 90,000. ಇಷ್ಟು ಟಾಯ್ಸ್ ಏನಾದ್ರು ಟಾಯ್ಸ್ ಪ್ರೊಡ್ಯೂಸ್ ಮಾಡೋಕೆ 90,000 rupees ಖರ್ಚು ಮಾಡ್ಯಾನ. 1200 ಟಾಯ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು he donated 200 toys to the charity. ಡೊನೇಟ್ ಮಾಡಿನ ಅಂತಂದ್ರೆ ಅದ್ರದ್ದು ಏನೂ ರೇಟ್ ಇನ್ಕಮ್ ಇರಲಿಲ್ಲ. ಅಂದ್ರೆ ಏನೈತಿ ಈಗ $1000 ಟಾಯ್ಸಿಗಷ್ಟೇ ಅವ ಮಾರ್ಬೇಕು. ಯಾಕಂದ್ರೆ ಈಗ ಮ್ಯಾಗಿನ 200 ಟಾಯ್ಸಿಗೆ ಅವ ಏನು ಮಾಡಿದ್ರೆ ಚಾರಿಟಿಗೆ ಏನು ಮಾಡಿದ್ರೆ ಡೊನೇಟ್ ಮಾಡ್ಯಾನ. ಡೊನೇಟ್ ಮೀನ್ಸ್ ಫ್ರೀ ಕೊಟ್ಟಾನ. ಫಾರ್ ದ ರೆಸ್ಟ್ ಈ ಅನೌನ್ಸ್ 10% ಡಿಸ್ಕೌಂಟ್, 10% ಡಿಸ್ಕೌಂಟ್ ಆನ್ ದಿ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ 10%. ಮಾರ್ಕೆಟ್ ಪ್ರೈಸ್ 120 ಇರ್ತದೆ, ಅದ್ರ 10% ಡಿಸ್ಕೌಂಟ್. ಅಂದ್ರೆ ಎಷ್ಟಾಯ್ತು, ಮಾರ್ಕೆಟ್ ಪ್ರೈಸ್ 120 ಅದ ಅಂತಂದ್ರೆ ಅದ್ರ 10% ಅಂದ್ರೆ 100ಗೆ 10 ಆದ್ರೆ 120 ಎಷ್ಟು 10 into 120 divided by 100 12 ರೂಪಾಯಿ. 12 ರೂಪಾಯಿ ಏನು ಮಾಡಿ ನಾವು ಡಿಸ್ಕೌಂಟ್ ಕೊಟ್ಟಾನ. ಅಂದ್ರೆ 120 rupees MRP ತಂದ್ರೆ ಅವ ಎಷ್ಟಕ್ಕೆ ಮಾರ್ಯಾನ, ಡಿಸ್ಕೌಂಟ್ 12 ರೂಪಾಯಿ ಮೈನಸ್ ಮಾಡಿ 108 ರೂಪಾಯಿ ಮಾರ್ಯಾನ ಒಂದೊಂದು ಟಾಯ್ಸಿಗೆ. ಡಿಸ್ಕೌಂಟ್ ಎಕ್ಸ್ಟ್ರಾ 10% ಅಂದ್ರೆ ರೇಟ್ ಏನಾಯ್ತು 108 rupees. ಈ ರೇಟಿಗೆ ಮಾರ್ಯಾನ. he also offered ಮತ್ತೇನು ಕೊಟ್ಟಾನ ಆಫರ್, he also offered 2 toys cars ಫ್ರೀ ಕೊಟ್ಟಾನ ಓವರ್ ಎವ್ರಿ 800 ಟಾಯ್ಸ್. ಅಂದ್ರೆ ಈಗ ಅವನ ಕಡೆ ಆಲ್ರೆಡಿ 1000 ಒಳಗೆ 200 ಫ್ರೀ ಕೊಟ್ಟಾನ ಅಲ್ಲೇ ಚಾರ್ಟಿ ಒಳಗೆ. ಉಳಿದಿದ್ದು 1000. ಆ 1000 ಒಳಗೆ ಏನು ಮಾಡಿದ್ರೆ ಆಫರ್ ಏನಿಟ್ಟಿದೆ 8 ಟಾಯ್ಸ್ ತೊಗೊಂಡ್ರೆ 2 ಟಾಯ್ಸ್ ಫ್ರೀ. ಅಂದ್ರೆ ಇದ್ರೊಳಗೆ ಎಕ್ಸಾಂಪಲ್ 800 ಟಾಯ್ಸ್ ತೊಗೊಂಡ್ರೆ 200 ಟಾಯ್ಸ್ಗಳು ಫ್ರೀ. ಯಾಕಂದ್ರೆ 8 ಟಾಯ್ಸ್ ತೊಗೊಂಡ್ರೆ 2 ಟಾಯ್ಸ್ ಫ್ರೀ ಅಲ್ಲ, ಸೇಮ್ ರೇಷೋ ಅದ. 800 ಟಾಯ್ಸ್ ತೊಗೊಂಡ್ರೆ 200 ಟಾಯ್ಸ್ ಫ್ರೀ. ಅವ ಅಂದ್ರೆ ಈಗ ರೇಟ್ ಇದು ಏನಿದ್ರು ಯಾವುದಕ್ಕೆ ಬರೀದು ಇವ್ರ ರೇಟ್ 108 ಬರೀ ಇದು 800 ಅಷ್ಟೇ ಹಚ್ಬೇಕು. ಅಂದ್ರೆ 800 ಟಾಯ್ಸಿಗೆ 108 ರೂಪೀಸಿಗೆ ಮಾರಿದಂದ್ರೆ 200 ಟಾಯ್ಸ್ ಫ್ರೀ ಕೊಡ್ತಾನೆ. ಮೊದಲಿನ 200 ಆದರೆ ಎಷ್ಟು ಮೊದಲೇ ಕೊಡ್ತಾನೆ. ಈಗ ಎಷ್ಟಾಗ್ತದೆ 800 ಇಂಟು 108 ಇಂಟು 800 ಎಷ್ಟಾಗ್ತದೆ, ಕರೆಕ್ಟಾ? ಸಾರಿ 64 ಆಗುತ್ತೆ. 86,400 ಇಷ್ಟು ರೂಪೀಸಿಗೆ ಮಾರ್ಯಾನ. ಬಟ್ ಪರ್ಚೇಸ್ ಮಾಡ್ಯಾನ, ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ 90,000. ಇಷ್ಟಕ್ಕೆ ಸೇಲ್ ಮಾಡ್ಯಾನ. ಸೇಲ್ ಇದು ಪರ್ಚೇಸ್, ಇದು ಮ್ಯಾನುಫ್ಯಾಕ್ಚರ್ ಮಾಡಿದ ರೇಟು, ಇದು ಸೇಲ್ ಮಾಡಿದ ರೇಟ್. ಸೊ ಅದರಲ್ಲಿ ಲಾಸ್ ಒಳಗೆ ಹೋದ, ಲಾಸ್ ಇಲ್ಲೋದಿಲ್ಲ. ಎಷ್ಟು ಪರ್ಸೆಂಟೇಜ್ ಅಲ್ವಾ, ಎಷ್ಟು ಡಿಫ್ರೆನ್ಸ್ ಎಷ್ಟು ಅದ 36,000 ಅಂದರೆ 4% ಲಾಸ್ ಒಳಗೆ